ಹಲೋ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ PMA ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಈರುಳ್ಳಿ ಮತ್ತು ಆಲೂಗೆಡ್ಡೆ, ಈ ಈರುಳ್ಳಿ ಮತ್ತು ಆಲೂಗೆಡ್ಡೆ ಈ ಮಳೆಗಾಲದಲ್ಲಿ ಬೇಗ ಕೆಡ್ತಾ ಹೋಗುತ್ತೆ. ಹಾಗಾದರೆ ಕೆಡದಂತೆ ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ, ಕೆಲವೊಂದು ಟಿಪ್ಸ್ಗಳ ಜೊತೆಗೆ. ನಿಮಗೆಲ್ಲ ಗೊತ್ತೇ ಇದೆ, ಮಳೆಗಾಲದಲ್ಲಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬೇಗ ಹಾಳಾಗುತ್ತೆ. ಹಾಗಾಗಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬೇಗ ಕೆಡದಿರಲು ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಮಾಡ್ತಾ ಹೋಗಬೇಕು. ಹಲವಾರು ಮನೆಗಳಲ್ಲಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಇಲ್ಲದೇ ಇದ್ದರೆ ಅಡುಗೆನೇ ಮಾಡೋದಿಲ್ಲ ಅಲ್ವಾ. ಈರುಳ್ಳಿ ಆಲೂಗೆಡ್ಡೆ ಅಂದರೆ ಕೆಲವರಿಗೆ ತುಂಬ ಪಂಚಪ್ರಾಣ ಇಷ್ಟ ಇರುತ್ತೆ. ಇದನ್ನು ಆಹಾರದಲ್ಲಿ ಯಾವಾಗಲೂ ಅವರು ಸೇವಿಸ್ತಾ ಇರ್ತಾರೆ. ಹಾಗಾಗಿ ಅನೇಕ ಮಂದಿ 6 ತಿಂಗಳವರೆಗಾಗೋಷ್ಟು ಈರುಳ್ಳಿ ಮತ್ತು ಆಲೂಗೆಡ್ಡೆಗಳನ್ನ ಖರೀದಿಸ್ತಾ ಸಂಗ್ರಹಿಸ್ತಾ ಹೋಗ್ತಾರೆ. ಆದರೆ ಮಳೆಗಾಲದಲ್ಲಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬೇಗ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಈ ಈರುಳ್ಳಿ ಮತ್ತು ಆಲೂಗೆಡ್ಡೆಯನ್ನು ಬೇಗ ಕೆಡಬಾರ್ದು. ಹಾಗಾಗಿ ನಾವು ಯಾವ ರೀತಿ ಇದನ್ನು ಸಂರಕ್ಷಣೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಒಳಾಂಗಣ ವಾತಾವರಣದಲ್ಲಿ ಇದನ್ನು ಇಡ್ತಾ ಹೋದರೆ ಏನಾಗುತ್ತೆ, ಈ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬೇಗ ಹಾಳಾಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಇದನ್ನು ಹೆಚ್ಚು ಬಿಸಿಯಾಗದ ಅಥವಾ ತುಂಬ ತಂಪಾಗಿರುವಂಥ ಸ್ಥಳದಲ್ಲಿ ಇಡಬೇಕು. ಈ ಮಾನ್ಸೂನ್ ಸಮಯದಲ್ಲಿ ಗಾಳಿ ಇರುವ ಸ್ಥಳದಲ್ಲಿ ಈರುಳ್ಳಿ ಮತ್ತು ಆಲೂಗೆಡ್ಡೆಗಳನ್ನು ಸಂಗ್ರಹಿಸ್ತಾ ಇಡ್ತಾ ಬರ್ಬೋದು. ಹೀಗಾಗಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬೇಗ ಕೆಡೋದಿಲ್ಲ. ಮತ್ತು ಈರುಳ್ಳಿ ಆಲೂಗೆಡ್ಡೆಗಳನ್ನು ನಾವು ಪ್ರತ್ಯೇಕವಾಗಿ ಇಡ್ತಾ ಬರಬೇಕು. ಇದನ್ನು ಒಟ್ಟಿಗೆ ಇಡಬಾರ್ದು. ಒಟ್ಟಿಗೆ ಇಡೋದ್ರಿಂದ ಈ ಎರಡೂ ಒಟ್ಟಿಗೆ ಸೇರಿಸಿ ಇಡಬಾರ್ದು. ಏಕೆಂದರೆ ಇದರಲ್ಲಿ ತೇವಾಂಶದಿಂದ ಹೆಚ್ಚಾಗಿ ಕೆಡುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈರುಳ್ಳಿ ಮತ್ತು ಆಲೂಗೆಡ್ಡೆನ ಸೆಪ್ರೇಟಾಗಿ ನಾವು ಇಡಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಫ್ರಿಜ್ನಲ್ಲಿ ತೇವಾಂಶ ಇರೋದ್ರಿಂದ ಇದರಲ್ಲಿ ಫ್ರಿಜ್ನಲ್ಲಿ ಇಟ್ಟರೆ ಹೆಚ್ಚು ಕಾಲ ಉಳಿಯುತ್ತೆ, ಬಾಳಿಕೆ ಬರುತ್ತೆ ಅಂತ ಇದನ್ನು ಫ್ರಿಜ್ನಲ್ಲಿ ಇಡ್ತಾರೆ. ಆದರೆ ಇದು ತಪ್ಪು ಕಲ್ಪನೆ. ಇದನ್ನು ಆಲೂಗೆಡ್ಡೆ ಮತ್ತು ಈರುಳ್ಳಿ ಬೇಗ ಹಾಳಾಗುತ್ತೆ ಫ್ರಿಜ್ನಲ್ಲಿಟ್ಟರೆ. ಹಾಗಾಗಿ ಫ್ರಿಜ್ನಲ್ಲಿ ನೀವು ಆಲೂಗೆಡ್ಡೆ ಮತ್ತು ಈರುಳ್ಳಿನ ಇಡೋದಕ್ಕೆ ಹೋಗಬೇಡಿ. ಈ ಫ್ರಿಜ್ನಲ್ಲಿರುವಂಥ ತೇವಾಂಶದಿಂದಾಗಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬೇಗ ಹಾಳಾಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇದನ್ನು ಫ್ರಿಜ್ನಲ್ಲಿ ಇಡೋಕ್ಕೆ ಹೋಗಬೇಡಿ. ಹಾಗೆಯೇ ಅರ್ಧ ಕತ್ತರಿಸಿದ ಈರುಳ್ಳಿ ಮತ್ತು ಆಲೂಗೆಡ್ಡೆಯನ್ನು ಫ್ರಿಜ್ನಲ್ಲಿ ಇಡಬೇಡಿ. ಈರುಳ್ಳಿ ಮತ್ತು ಆಲೂಗೆಡ್ಡೆಯನ್ನು ಸಾಧ್ಯವಾದಷ್ಟು ಹೊರಗೆ ಗಾಳಿ ಆಡುವ ಸ್ಥಳದಲ್ಲಿ ಸಂಗ್ರಹಿಸಬೇಕು. ನಿಮಗೆಲ್ಲ ಗೊತ್ತಿದೆ, ಈರುಳ್ಳಿ ಮತ್ತು ಫ್ರಿಜ್ನಲ್ಲಿ ಇಡೋಕ್ಕೆ ಹೋಗಬೇಡಿ. ಈರುಳ್ಳಿಯನ್ನು ಮತ್ತು ಆಲೂಗೆಡ್ಡೆಯನ್ನು ಹೆಚ್ಚು ಗಾಳಿ ಆಡುವಂಥ ಸ್ಥಳದಲ್ಲಿ ಇಡಬೇಕಾಗುತ್ತೆ. ಇನ್ನು ಸ್ವಲ್ಪ ತಣ್ಣಗಿರುವ ಸ್ಥಳದಲ್ಲಿ, ಗಾಳಿ ಆಡುವಂಥ ಸ್ಥಳದಲ್ಲಿ ಇಡ್ತಾ ಹೋದರೆ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬೇಗ ಹಾಳಾಗಲ್ಲ. ಫ್ರೆಂಡ್ಸ್, ನಿಮಗೆ ಈ ಎಲ್ಲ ಟಿಪ್ಸು ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಫ್ರೆಂಡ್ಸ್, ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇನ್ಫಾರ್ಮೇಟಿವ್ ವಿಡಿಯೋಗಳು ಮತ್ತು ಸರ್ವಿಸ್ಗಳು ಮತ್ತು ಅಡುಗೆ ವಿಡಿಯೋಗಳು, ನಾಟಕದ ವಿಡಿಯೋಗಳು ನಮ್ಮ ಚಾನಲಲ್ಲಿ ಇದೆ. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಹೀಗೆ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.